वज्रहस्ताय नमः। ॐ वरारोहाय नमः। शान्ति। आत्म संजीविनी ಬದುಕು ಹುಟ್ಟು ಸಾವಿನ ಆಚೆಗೂ ಇರುತ್ತೆ. ಅದೇ ಬದುಕಿನ ವಿಸ್ಮಯ. ಈ ಜನ್ಮದಲ್ಲಿ ಮಾಡದ ತಪ್ಪುಗಳಿಗೆ ನಾವು ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ. ಯಾವುದೋ ಆತ್ಮದ ತೀರದ ಆಸೆಗೆ ನಮ್ಮ ಬದುಕು ಬಲಿಯಾಗ್ಬಿಡತ್ತೆ. ಅದರ ಸೇಡಿಗೆ ಜೀವನ ನರ್ಕ ಆಗ್ಬಿಡುತ್ತೆ. ಇಂತಹ ಸಮಸ್ಯೆಗಳಿಗೆ ಮೆಡಿಕಲ್ ಸೈನ್ಸ್ನಲ್ಲೂ ಕೂಡ ಉತ್ತರ ಸಿಗೋದಿಲ್ಲ. ಇದಕ್ಕೇನಾದರೂ ಪರಿಹಾರ ಅಂತ ಇದ್ರೆ ಅದು ನಮ್ಮ ಆತ್ಮಚಿಕಿತ್ಸೆಯಲ್ಲಿ ಮಾತ್ರ. ಆತ್ಮ ಸಂಜೀವಿನಿ. ಕೆಲವು ಸಮಸ್ಯೆಗಳನ್ನ ಯಾರ ಹತ್ರನೂ ಹೇಳೋದಕ್ಕೂ ಆಗೋದಿಲ್ಲ, ಹೇಳಿದ್ರೂ ನಂಬೋ ಹಾಗೂ ಇರೋದಿಲ್ಲ. ಒಳ್ಳೊಳಗೆ ಅನುಭವಿಸೋರಿಗಷ್ಟೇ ಆ ಹಿಂಸೆ ಗೊತ್ತು. ಅದು ದೈಹಿಕವಾಗಿರ್ಬೋದು ಅಥವಾ ಮಾನಸಿಕವಾಗಿರ್ಬೋದು. ಇಂತಹ ವಿಚಿತ್ರ ಸಮಸ್ಯೆಗಳನ್ನ ಪರಿಹಾರ ಮಾಡೋದರಲ್ಲಿ ಹೆಸರು ಮಾಡಿದಂಥವರು ನಮ್ಮ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರು. ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರ ಚಿಕಿತ್ಸಾ ವಿಶೇಷವೇ ಇದು. ಮೊದಲು ಸಮಸ್ಯೆ ಆತ್ಮಚಿಕಿತ್ಸೆಗೆ ಸಂಬಂಧಪಟ್ಟಿದ್ದು ಹೌದಾ ಅಲ್ವಾ ಅಂತ ತಿಳ್ಕೊತಾರೆ. ಹೌದಾದರೆ ಮಾತ್ರ ಆತ್ಮಚಿಕಿತ್ಸೆ ಮುಂದುವರಿಯುತ್ತೆ. ಅದರಲ್ಲೂ ಕೂಡ ಸಮಸ್ಯೆ ಏನು ಅಂತ ಇವರೇ ಹೇಳ್ತಾರೆ. ಅದು ಸರಿ ಇದ್ರೆ ಮಾತ್ರ ಆತ್ಮಚಿಕಿತ್ಸೆ ಮುಂದುವರಿಯುತ್ತೆ. ಹೀಗೆ ವಿಶ್ವಾಸದೊಂದಿಗೆ ಚಿಕಿತ್ಸೆಯನ್ನ ನೀಡ್ತಾ ಇರೋರು ನಮ್ಮ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರು. ಈಗ ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ ಡಾಕ್ಟರ್, ಪ್ರೋಗ್ರಾಮ್ ನೋಡಿ ಸುಮಾರು ಜನ ಫೋನ್ ಮಾಡಿ ಒಂದು ಪ್ರಶ್ನೆಯನ್ನು ಸಾಮಾನ್ಯವಾಗಿ ಎಲ್ಲರೂ ಕೇಳ್ತಾನೆ ಇರ್ತಾರೆ. ಈಗ ಟ್ರೀಟ್ಮೆಂಟ್ಗೆ ಅಂದರೆ ನಮ್ಮ ಆತ್ಮಚಿಕಿತ್ಸೆಗೆ ಬರುವಾಗ ಮೆಡಿಕಲ್ ರಿಪೋರ್ಟ್ ಏನಾದರೂ ತರಬೇಕಾ? ಇನ್ನು ಕೆಲವರು ನಾವು ಉಪವಾಸ ಮಾಡ್ಕೊಂಡು ಬರಬೇಕಾಗತ್ತಾ ಅಂತ ಕೇಳ್ತಾರೆ. ಇನ್ನು ಲೇಡೀಸು ಸಾಮಾನ್ಯವಾಗಿ ಈ ಪೀರಿಯಡ್ ಟೈಮ್ನಲ್ಲಿ ಬರಬಹುದಾ ಅಂತ ಕೇಳ್ತಾ ಇದ್ದಾರೆ. ಇವ್ರಿಗೆಲ್ಲ ಏನು ಆನ್ಸರ್ ಹೇಳ್ತೀರಾ? ಖಂಡಿತ. ತುಂಬ ಜನ ಬಹಳಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಪಾಪ ಅವ್ರಿಗೆ ಏನೇನೋ ಗೊಂದಲ ಇರುತ್ತೆ. ಆಮೇಲೆ ಟ್ರೀಟ್ಮೆಂಟ್ ಆದಮೇಲೂ ಕೇಳ್ತಾರೆ, ಊಟದಲ್ಲಿ ಏನಾದ್ರು ತಿನ್ನಬೇಕಾ, ಏನು ತಿನ್ನಬಾರ್ದು, ರಿಸ್ಟ್ರಿಕ್ಷನ್ಸ್ ಇದೆಯಾ, ನಾನ್ ವೆಜ್ ತಿನ್ಬೋದಾ, ಇವನ್ನೆಲ್ಲ ಬಹಳಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಬಟ್ ಬೇಸಿಕಲಿ ನಮ್ಮಲ್ಲಿ ಹಾಗೆ ಏನಿಲ್ಲ. ಬರುವಾಗ ಸಹಜವಾಗಿ ಒಂದು ಕ್ಲಿನಿಕ್ಕಿಗೆ ಹೋಗೋ ಹಾಗೆ ಬರೋದು ನಾವೇ ಸಮಸ್ಯೆಗಳನ್ನು ಹೇಳಿ ಇವತ್ತು ಅದರ ಮೂಲ ಕಂಡು ಹಿಡಿದು ಪರಿಹರಿಸ್ತೀವಿ. ಪರಿಹಾರ ಆದಮೇಲೂ ಕೂಡ ಅವ್ರು ಯಾವುದೇ ರೀತಿಯಾದ ಪಥ್ಯಗಳನ್ನೇನು ಮಾಡಬೇಕಾಗಿಲ್ಲ. ಊಟದಲ್ಲೂ ನಮಗೆ ಯಾವುದೇ ರೀತಿಯಾದ ಕಂಡೀಷನ್ಗಳಿರಲ್ಲ. ಅವರೇನಾದ್ರು ಮೆಡಿಕಲ್ ಸಮಸ್ಯೆಗಳಿಗೆ ಏನಾದರೂ ಪಥ್ಯಗಳನ್ನು ಮಾಡ್ತಿದ್ರೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗು ಅಂತ ಹೇಳ್ತೀವಿ ಹೊರತು ನಮಗೋಸ್ಕರವಾಗಿ ಈ ಟ್ರೀಟ್ಮೆಂಟ್ಗೋಸ್ಕರವಾಗಿ ಯಾವುದೇ ರೀತಿಯಾದ ನಿರ್ಬಂಧನೆಗಳನ್ನು ನಾವು ಹಾಕೋದಿಲ್ಲ ಅವರಿಗೆ. ನಾವು ಹೇಳೋದು ಧ್ಯಾನ ಮಾತ್ರ ಸಿಂಪಲ್ಲಾಗಿ ಮಾಡ್ಕೊಂಡು ಹೋಗಿ ಸಾಕು ಅಂತ ಹೇಳ್ತೀವಿ. ಸೊ ಅವ್ರು ಯಾವುದೇ ರೀತಿಯಾದ ಕಂಡೀಷನ್ ಹೊರಗಡೆ ಆದಾಗಲೂ ಕೂಡ ಹೆಣ್ಮಕ್ಳು ಬರ್ಬೋದು. ಯಾಕೆ ಅಂದರೆ ನಾವು ಅವ್ರನ್ನ ಮುಟ್ಟೋದೇ ಇಲ್ಲ ಅಲ್ವಾ. ಅವ್ರನ್ನ ಮುಟ್ಟಲ್ಲ, ಅವ್ರನ್ನ ಕೇಳಲ್ಲ, ಏನಿಲ್ಲ. ಅವ್ರ ಸಮಸ್ಯೆ ನಾವೇ ಹೇಳೋದು, ನಾವೇ ಪರಿಹರಿಸೋದು. ಬಟ್ ಅವ್ರನ್ನ ಟಚ್ ಮಾಡದೇ ಇರೋದ್ರಿಂದ ನಮಗದಕ್ಕೂ ಸಂಬಂಧವೇ ಇರೋದಿಲ್ಲ. ಸೊ ಆದರೆ ತುಂಬ ಸಿಂಪಲ್. ಚಿಕಿತ್ಸೆ ತಗೋಬೇಕು ಅಂದರೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ, ನೋ ರಿಸ್ಟ್ರಿಕ್ಷನ್. ಹಾಗೆ ರಾಜಬಾ ಅನ್ನೋರು ಅರಸೀಕೆರೆಯಿಂದ ಫೋನ್ ಮಾಡಿ ಅವ್ರ ಸಮಸ್ಯೆ ಹೇಳ್ಕೊಂಡಿದ್ದಾರೆ. ಅವ್ರಿಗೆ 2 ಮಕ್ಕಳಂತೆ. ಈಗ ಒಂದು 3-4 ವರ್ಷದಿಂದ ಅವರ ಪತಿ ಕುಡಿಯೋದಕ್ಕೆ ಶುರು ಮಾಡಿದ್ದಾರೆ. ಕುಡಿಯೋದು ಅಂದರೆ ಯಾವ ಥರ ಅಂದರೆ ಮುಂಚೆ ತುಂಬ ಒಳ್ಳೆಯ ವ್ಯಕ್ತಿ, ಕುಡಿತಾನೇ ಇರಲಿಲ್ಲ. ಇತ್ತೀಚೆಗೆ ಕುಡಿಯೋಕ್ಕೆ ಶುರು ಮಾಡಿದ್ಮೇಲೆ ಮನೆ ಆಸ್ತಿ ಪಾಸ್ತಿ, ಮನೆಯಲ್ಲಿರೋ ವಸ್ತುಗಳು ಎಲ್ಲ ಮಾರೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಸೊ ಈ ಹಂತದವರೆಗೂ ಬಂದಿದ್ದಾರೆ. ಇದಕ್ಕೆ ಏನು ಪರಿಹಾರ ಅಂತ ಕೇಳ್ತಾ ಇದ್ದಾರೆ. ಖಂಡಿತ. ಈಗ ಆ ಕುಡಿದೇ ಇರತಕ್ಕಂಥ ಒಳ್ಳೆ ಸ್ವಭಾವದಲ್ಲಿರ್ತಕ್ಕಂಥ ವ್ಯಕ್ತಿಗೆ ಯಾವುದೋ ಕಾರಣಾಂತರದಿಂದ ಒಂದು ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಸ್ವಲ್ಪ ಟೇಸ್ಟ್ ಹಚ್ಚಿ ಬಿಟ್ಟು ಅವರೇನಾದರೂ ಶುರು ಹಚ್ಕೊಂಡಿರ್ಬೋದು. ಬಟ್ ಆ ರೀತಿ ಶುರು ಹಚ್ಕೊಂಡವ್ರು ಈ ರೀತಿಯಾಗಿ ಎಲ್ಲವನ್ನೂ ಕಳ್ಕೊಳ್ಳೋ ಲೆವೆಲ್ಲಿಗೆ ಮಾಡಲಿಕ್ಕಿಲ್ಲ. ಬಟ್ ಅದ್ರ ಜೊತೆಯಲ್ಲಿ ಯಾವುದಾದ್ರೂ ಕಾರಣಾಂತರದಿಂದನೂ ಬಂದಿರ್ಬೋದು ಸಮಸ್ಯೆಗಳು. ಅಂದರೆ ಯಾವುದಾದ್ರು ಆತ್ಮದಿಂದ ಆಗಿರ್ಬೋದು, ಮಾಟದಿಂದ ಆಗಿರ್ಬೋದು, ಜನ್ಮಾಂತರದಿಂದ ಏನಾದ್ರು ಬಂದಿರ್ಬೋದು. ಅಂದರೆ ಆ ಕುಡಿತದ ಲಿಂಕ್ ಇರತಕ್ಕಂಥ ವ್ಯಕ್ತಿ ಅದೇ ಒಂದು ಗುಂಗಲ್ಲಿ ಕುಡಿದು ತೀರ್ಕೊಂಡಿರ್ತಕ್ಕಂಥವ್ರು ಅಥವಾ ಕುಡ್ದಾನೆ ತನ್ನ ಜೀವನವನ್ನೇ ಕೊಡುತ್ತಾ ಅಂತ ಮಾಡ್ಕೊಂಡಿರ್ತಕ್ಕಂಥ ಆತ್ಮಗಳು ಯಾವುದಾದ್ರೂ ಈ ದೇಹಕ್ಕೆ ಸೇರಿದ್ರು ಆ ರೀತಿ ಆಗುತ್ತೆ. ಒಂದೊಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ಬೇರೆ ಊರಿಂದ ಒಂದು ಹೆಂಗಸು ಬಂದಿದ್ದರು. ಪಾಪ ಮದುವೆ ವಯಸ್ಸಿಗೆ ಬಂದರೆ ಹೆಣ್ಮಗಳಿದ್ದಾಳೆ. ಆ ಮಗಳಿಗೆ ಮದುವೆ ಮಾಡಬೇಕು. ಗಂಡ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ, ಹೆಡ್ ಕಾನ್ಸ್ಟೇಬಲ್ ಆಗಿದ್ದಾರೆ. ಸಿಕ್ಕಾಪಟ್ಟೆ ಕುಡಿತಾರೆ. ಮನೇಲಿ ಯಾವುದೇ ಕಾರಣಕ್ಕೂ
ಮಗಳು ಮದುವೆ ಫಿಕ್ಸ್ ಆಗಿ ಎಂಗೇಜ್ಮೆಂಟ್ ಎಲ್ಲ ರೆಡಿ ಮಾಡಿದ್ದಾರೆ, ಮಗಳು ಮದುವೆ ಕಡೆ ಗಮನ ಇಲ್ಲ ಅವರಿಗೆ. ನಾನು 5 ಪೈಸಾ ಕೊಡಲ್ಲ, ನೀ ಏನಾದರೂ ಮಾಡ್ಕೊ. ಈ ಒಂದು ಸಮಸ್ಯೆನ ಇಟ್ಕೊಂಡು ನನ್ನ ಹತ್ರ ಬಂದಿದ್ದರು. ಅವ್ರುಗಳು ಅಂತ ಅವ್ರು ಹೇಳ್ಕೊಂಡು ನನ್ನ ಮಗಳು ಮದುವೆ ಫಿಕ್ಸ್ ಆಗೋದ್ರಲ್ಲಿದೆ, ಬಟ್ ಈ ವ್ಯಕ್ತಿ 5 ಪೈಸಾ ಕೊಡೋಕ್ಕೆ ರೆಡಿ ಇಲ್ಲ, ಮಗಳು ಮದುವೆ ಹೇಗೆ ಮಾಡಲಿ. ಆವಾಗ ನೋಡೋಣ ಅಂತ ಹೇಳಿದ್ದು ನೋಡಿದಾಗ ಅವರಿಗೆ ಮಾಟದಿಂದ ಅವರಿಗೆ ಆ ರೀತಿಯಾಗಿ ಕುಡಿತಕ್ಕೆ ಆಗೋ ಹಾಗೆ ಮಾಡಿದರು. ಕಂಪ್ಲೀಟ್ ಕುಡಿಯೋದೇ ಹೊರತು ಮನೆ ಕಡೆ ಗಮನವೇ ಇಲ್ಲ. ನಿಮ್ಗೆ ನಿಜವಾಗ್ಲೂ ಇದು ನಂಬೋದು ಕಷ್ಟ ಆಗುತ್ತೆ. ಇದು ಪ್ರಾಕ್ಟಿಕಲ್ ನನ್ನ ಕಣ್ಣಾರೆ ಕಂಡಿರೋದು. ಇದು ಒಂದು ಸೆಷನ್ ಆಗ್ತಿದ್ದಂಗೆ 2ನೇ ಸೆಷನ್ನಿಗೆ ಬಂದಾಗ ಲೇಡಿಗೆ ಎಷ್ಟು ಖುಷಿಯಾಗಿತ್ತು ಅಂದರೆ ಅವರು ಕುಡಿತ ಎಷ್ಟೊಂದು ಕಡಿಮೆ ಆಗಿ ಮಗಳ ಎಂಗೇಜ್ಮೆಂಟನ್ನು ಮಾಡಿದ್ದಾರೆ ಖುದ್ದಾಗಿ ನಿಂತ್ಕೊಂಡು. ಈಗ ಕಂಪ್ಲೀಟ್ ಮಗಳ ಮದುವೆಗೆಲ್ಲ ಅವರೇ ಕೇರ್ ತೊಗೊಳ್ತಿದ್ದಾರೆ. ಕಂಪ್ಲೀಟ್ ಬದಲಾವಣೆ ಬಂದಿದೆ ಅವರಲ್ಲಿ, ಕಂಪ್ಲೀಟ್ ಯೂಟರ್ನ್. ಸೊ ಮ್ಯಾಜಿಕ್ ಎಲ್ಲ ಏನೂ ಅಲ್ಲ, ಏನಿಲ್ಲ. ಅವ್ರಿಗಾಗಿರ್ತಕ್ಕಂಥ ಮಾಟದ ಮೊದಲನೇ ಹಂತದಲ್ಲಿ ಏನು ದೇಹದಲ್ಲಿತ್ತು ಆತ್ಮಗಳು ಮದ್ದು ಏನು ಅದನ್ನು ಒಂದು ಹಂತದಲ್ಲಿ ಇಳಿಸಿದ್ದಕ್ಕೆ ತಡ 15 ಡೇಸಲ್ಲೆಲ್ಲ ಅವರಲ್ಲಿ ಬದಲಾವಣೆ ಬಂದು ಅವ್ರು ತುಂಬಾ ಖುಷಿ ಆಗ್ಬಿಟ್ಟಿದ್ದಾರೆ. ತಾಯಿಗೆ ಎಷ್ಟು ಖುಷಿ ಆಗಿರಬೇಕು, ಯಾಕಂದ್ರೆ ಮಗಳು ಮದುವೆ ಎಂಗೇಜ್ಮೆಂಟಲ್ಲಿದೆ, ತಂದೆ ಆದವನು ಅದನ್ನು ನೋಡ್ಲಿಕ್ಕೆ ರೆಡಿ ಇಲ್ಲ ಅಂದಾಗ. ಸೊ ಈಗ ಮಗುದು ಮದುವೆ ಫುಲ್ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಮಾಡ್ತಿದ್ದಾರೆ. ಸೊ ಈ ರೀತಿ ಕಾರಣಾಂತರದಿಂದನೂ ವ್ಯಕ್ತಿಯಲ್ಲಿ ಬದಲಾವಣೆಗಳು ಬಂದು ಒಳ್ಳೆಯವನನ್ನು ಕೆಟ್ಟ ದಾರಿಗೆ ತರುವಂತಹ ಕ್ರಿಯೆ ಈ ಒಂದು ಮಾಟದಲ್ಲಿ ನಡೆಯುತ್ತೆ. ಸೊ ಇದು ನಮ್ಮ ಆತ್ಮಚಿಕಿತ್ಸೆಯಲ್ಲಿ ಸುಲಭವಾಗಿ ಅದನ್ನು ಸರಿ ಮಾಡೋದಕ್ಕೊಂದು ಅವಕಾಶ ಇರೋದರಿಂದ ಖಂಡಿತವಾಗೂ ಇದು ಅವರ ಈ ಸಮಸ್ಯೆಯನ್ನು ಕೂಡ ನಾವು ಬದಲಾಯಿಸ್ಬೋದು. ಓಕೆ, ಸಾಕಷ್ಟು ಜನ ವಿಚಿತ್ರವಾಗಿ ವರ್ತನೆ ಮಾಡ್ತಾ ಇರ್ತಾರೆ, ಅದನ್ನು ನಾವು ನೋಡಿದ್ದೀವಿ. ಆದರೆ ಇದು ಅವರ ಸ್ವಭಾವ ಆಗಿರೋದಿಲ್ಲ, ಅವರ ದೇಹದಲ್ಲಿ ಇನ್ನೊಂದು ಆತ್ಮ ಸೇರ್ಕೊಂಡಿರುತ್ತೆ, ಇದಕ್ಕೆ ಕಾರಣ ಆಗಿರುತ್ತೆ. ಇಂತಹ ವಿಶೇಷವಾದಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ, ಅದು ಆತ್ಮಗಳ ಬಗ್ಗೆ ಒಂದು ವಿರಾಮದ ನಂತರ. ಆತ್ಮ ಸಂಜೀವಿನಿ. ಆತ್ಮ ಸಂಜೀವಿನಿ. ಸಮಸ್ಯೆ ಯಾರಿಗೂ ಬೇಡ, ಹಾಗಂತ ನಾವು ಬಾಯಲ್ಲಿ ಹೇಳಿದ ಮಾತ್ರಕ್ಕೆ ಸಮಸ್ಯೆ ನಮ್ಮಿಂದ ದೂರ ಆಗ್ಬಿಡುತ್ತಾ? ಖಂಡಿತವಾಗ್ಲೂ ಇಲ್ಲ. ಅದಕ್ಕೆ ನಾವು ಪ್ರಯತ್ನ ಪಡಲೇಬೇಕು. ಹಾಗೆ ಪ್ರಯತ್ನ ಪಡ್ಕೊಂಡು ಅವರ ಸಮಸ್ಯೆಗೆ ಪರಿಹಾರ ಮಾಡ್ಕೊಳ್ಳೋದಕ್ಕೆ ವ್ಯಕ್ತಿಯೊಬ್ಬರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಬನ್ನಿ ಈಗ ಅವರ ಸಮಸ್ಯೆ ಹೇಗೆ ಪರಿಹಾರ ಆಗುತ್ತೆ ಅಂತ ನೋಡೋಣ. ನಮ್ಮ ಜೊತೆಯಲ್ಲಿ ಇವತ್ತು ಕಾಸಿಂ ಬಿ ಅವರು ಗಂಗಾವತಿಯಿಂದ ಬಂದಿದ್ದಾರೆ. ಈಗ ಕಾಸಿಂ ಬಿ ಅವರ ಸಮಸ್ಯೆ ಏನು, ಯಾಕೆ, ಯಾವಾಗಿಂದ, ಇದರಿಂದ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಕಾಸಿಂ ಬಿ ಅವ್ರ ಬದಲಿಗೆ ಬೇರೆ ಒಬ್ಬ ಅಪರಿಚಿತ ವ್ಯಕ್ತಿನ ಯೋಗ ನಿದ್ರೆಗೆ ಮಲಗಿಸಿ ಇವರ ಆತ್ಮನಲ್ಲಿ ವರ್ಗಾವಣೆ ಮಾಡೋದ್ರ ಮೂಲಕ ಇವರ ಸಮಸ್ಯೆ ಏನು ಅನ್ನೋದನ್ನೀಗ ತಿಳ್ಕೊಳ್ಳೋಣ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಮಸ್ಯೆ ಬಗ್ಗೆ ಆಗಲಿ ಇವ್ರಿಗೆ ಏನಾದರೂ ಗೊತ್ತಮ್ಮ? ಇಲ್ಲ ಗುರುಜಿ, ಗೊತ್ತಿಲ್ಲ ಅವ್ರಿಗೆ. ಕಾಸಿಂ ಬಿ ಆತ್ಮಹತ್ಯೆ ಸೇರಿಸಿ ಕಂಪ್ಲೀಟಾಗಿ ಅನ್ಭವಿಸ್ ನೋಡಿ. ಒಳ್ಳೆ ಇವ್ರಿಗೆ ದೇಹ ಸ್ಥಿತಿನೇ ಸಮಸ್ಯೆ ಜಾಸ್ತಿ ಆಗಿದೆ ಗುರು. ಆರೋಗ್ಯದ ಸಮಸ್ಯೆನೇ ಜಾಸ್ತಿ. ವಿಪರೀತವಾದಂಥ ಮೈಕೈ ನೋವು, ಅದು ಹೇಳ್ಕೊಳಕ್ಕಾಗದೇ ಇರೋಷ್ಟು ಮೈಕೈ ನೋವು ದೇಹಕ್ಕೇ ಒಂದು 50 ಭಾಗ ರೂಢ್ಕೊಂಡ್ಬಿಟ್ಟಿದೆ ಗುರುಗಳೇ. ತುಂಬ ಮೈಕೈ ನೋವು ಬರುತ್ತಾ? ಹೌದು ಗುರುಜಿ, ತುಂಬ ಮೈಕೈ ನೋವು ಬರ್ತೈತೆ. ಕೆಲಸ ಮಾಡೋಕ್ಕೆ ಆಗಲ್ಲ ಅವ್ರಿಗೆ. 1 ಅವರ್ ಕೆಲಸ ಮಾಡಿದ್ರೆ 2 ಅವರ್ ರೆಸ್ಟ್ ತಗೋಬೇಕು ಅವರು. ಹೌದಾ? ಹೌದು, ಅಂದ್ರೆ ಕಂಟಿನ್ಯೂಸ್ ಕೆಲಸ ಮಾಡೋಕ್ಕಾಗಲ್ಲ. ಕೆಲಸ ಮಾಡೋಕ್ಕಾಗಲ್ಲ. ಕೆಲಸ ಮಾಡಿದ್ಮೇಲೆ ಒಂದು ಸರ ದಮ್ಮು ಆಯಾಸ ರೆಸ್ಟ್ ತಗೊಂಡೇ ಮಾಡಬೇಕು. ಓಕೆ. ಎಷ್ಟು ಹಿಂಸೆ ಆಗತ್ತೆ ಅಂದರೆ ಉಸಿರಾಟಕ್ಕೂ ತೊಂದರೆ ಆಗ್ಬಿಡುತ್ತೆ ಅವ್ರಿಗೆ. ಉಸಿರಾಟದಲ್ಲಿ ಸಮಸ್ಯೆ ಬಂದ್ಬಿಡುತ್ತೆ, ಬಾಯಲ್ಲಿ ಉಸಿರಾಡಂಗಾಗತ್ತೆ, ತಲೆ ವಿಪರೀತವಾದ ಭಾರ ಆಗುತ್ತೆ, ತಲೆ ಅವರು ಕತ್ತು ಬಗ್ಸಕ್ಕೆ ಆಗಲ್ಲ, ಬಗ್ಸಿದ್ರೆ ಚಕ್ಕರ್ ಬಂದ್ಬಿಡುತ್ತೆ ತಕ್ಷಣ ಅವ್ರಿಗೆ. ಹೌದಾ? ತಲೆ ಹಿಂಗೇನೋ ಬಗ್ಸಿದ್ರೆ ತಲೆ ಸುತ್ತಲಿಕ್ಕೆ ಶುರು ಆಗ್ಬಿಡುತ್ತೆ, ದಿಮ್ ಅನ್ನತ್ತೆ. ಆಗ ಅಕ್ಕಪಕ್ಕ ಏನೂ ಸಪೋರ್ಟ್ ಇಲ್ಲ ಅಂದರೆ ಬೀಳೋದೇನೆ. ಅದು ಅಕ್ಕಪಕ್ಕ ಹಿಡ್ಕೊಳ್ಳಿಕ್ಕೆ ಏನಾರು ಇಲ್ಲ ಅಂದರೆ ಬಿದ್ದು ಬಿಡೋದೆ. ಹೌದು ಗುರುಜಿ, ಒಂದ್ಸರಿ ಬಿದ್ದೀನಿ, 8 ದಿನ ತೆಳಗೆ ಬಿದ್ದೀನಿ. ಬಿದ್ದಿದ್ದೀರಾ? ಇದು ವಿಪರೀತವಾದಂಥ ನರದೌರ್ಬಲ್ಯತೆ ಇದೆ ಗುರುಗಳೇ. ನರ್ವ್ಸ್ ವೀಕ್ನೆಸ್ ಜಾಸ್ತಿ ಆಗ್ಬಿಟ್ಟಿದೆ. ಅದರಿಂದ ಈ ರೀತಿಯಾದಂಥ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದಾರೆ. ಇದು ಸುಮಾರು ಸತಿ ಹಾಸ್ಪಿಟ್ಲಿಗೆಲ್ಲ ಹೋದರು, ಬಟ್ ಏನೂ ಅವ್ರಿಗೆ ಪರಿಣಾಮಕಾರಿಯಾದಂಥ ಔಷಧಿ ಇವತ್ತಿನವರೆಗೂ ಮಾಡ್ಕೊಳಕ್ಕಾಗಿಲ್ಲ. ಅದರಿಂದ ಏನಾಗ್ತಿದೆ, ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ಅಡಚಣೆಗಳು ಬರ್ತಾ ಇದೆ. ಅವ್ರಿಗೆ ಅವ್ರ ದೇಹ ಎತ್ಕೊಂಡು ಓಡಾಡೋದೇ ಕಷ್ಟ ಆಗ್ಬಿಟ್ಟಿದೆ, ಅಷ್ಟೊಂದು ಭಾರ ಅವ್ರಿಗೆ. ಹೌದಾ? ದೇಹ ತುಂಬ ಭಾರ ಫೀಲ್ ಆಗುತ್ತೆ. ಹೌದು ಗುರುಜಿ, ತುಂಬ ಫೀಲ್ ಆಗ್ತೈತೆ. ಬೆಳಗ್ಗೆ ಎದ್ದರೆ ಸಾಕು, ಎದ್ದೇಳಕ್ಕೂ ಆಗಲ್ಲ. ಫಸ್ಟ್ ಆಫ್ ಆಲ್ ಏನಕ್ಕೆ ಬೆಳಗಾಗತ್ತೆ ಅನ್ಸುತ್ತೆ, ಎದ್ದರೆ 1 ಅವರ್ ಸುಧಾರಿಸ್ಕೊಂಡು ಆಮೇಲೆ ಕೆಲಸ ಮಾಡಬೇಕು, ಅಷ್ಟೊಂದು ಭಾರ ಇದೆ. ಯಾಕಂದರೆ ಅವ್ರ ಮೂಳೆಗಳು ಅವ್ರಿಗೆ ತುಂಬ ಹೆವಿನೆಸ್ ಫೀಲ್ ಕೊಡ್ತಾ ಇದೆ ಗುರುಗಳು ಅವ್ರಿಗೆ.
ಅದು ನರದೌರ್ಬಲ್ಯತೆಯಿಂದ ರಕ್ತ ಪರಿಚಲನೆಯಿಂದ ಏನಾಗ್ತಿದೆ, ಈ ರೀತಿಯಾದಂಥ ವ್ಯತ್ಯಾಸಗಳೆಲ್ಲ ತುಂಬ ಆಗ್ತಾ ಇದೆ. ದೇಹಕ್ಕೆ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಗಿದೆ, ತಿಂದಿದ್ದೇನೂ ಜೀರ್ಣ ಆಗ್ತಿಲ್ಲ, ಮೋಷನ್ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ, ಹೊಟ್ಟೆ ಉಬ್ಬರಿಸುತ್ತೆ, ತೊಳಸುತ್ತೆ, ಒಂದೆರಡು ತುತ್ತು ತಿಂದರೆ ಸಾಕು, ಊಟ ಸಾಕು ಅನಿಸುತ್ತೆ, ತಿರ್ಗಾ ಆಮೇಲೆ ಹೊಟ್ಟೆ ಹಸಿಲಿಕ್ಕೆ ಶುರುವಾಗುತ್ತೆ. ಹೌದಾ? ಹೌದು ಸರ್. ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇರೋದು ಹೌದು. ಗುರುಜಿ ಇಷ್ಟೆಲ್ಲ ಸಮಸ್ಯೆಗಳೈತೆ. ಹ್ಞೂ. ಇನ್ನು ಮಾನಸಿಕವಾಗಿ ಹೇಳ್ಬೇಕಂದ್ರೆ ಇವ್ರು ದೈಹಿಕವಾಗಿ ಇಷ್ಟೊಂದು ವೀಕ್ ಆಗಿರೋದ್ರಿಂದ ಮಾನಸಿಕವಾಗೂ ವೀಕ್ ಆಗಿಬಿಡ್ತಿದ್ದಾರೆ. ಅಂದರೆ ಬೆಳಗ್ಗೆ ಎದ್ದರೆ ಸಾಕು ಬರೀ ಕೆಟ್ಟ ಯೋಚನೆ, ಇವತ್ತು ಹೆಂಗಪ್ಪ ಜೀವನ ಮಾಡೋದು, ಇವತ್ತು ಹೆಂಗಪ್ಪ ನಡ್ಸ್ಕೊಂಡು ಹೋಗೋದು, ಕೆಲಸ ಮಾಡೋದಕ್ಕಾಗೋದಿಲ್ಲ, ಹಿಂಗೆ ಅನ್ನೋ ಒಂದು ಆತಂಕದ ಮನಸ್ಥಿತಿಲೇ ಕೆಲಸ ಮಾಡ್ತಾ ಇರ್ತಾರೆ. ಯಾವಾಗ ಸುಸ್ತಾಗ್ಬಿಡ್ತೀನೋ, ಯಾವಾಗ ಕುಸ್ತು ಬಿದ್ದುಬಿಡ್ತೀನೋ ಅನ್ನೋ ಒಂದು ಭಯ ಎಷ್ಟು ಆವರಿಸ್ಕೊಂಡಿದೆ ಅಂದರೆ ಏನು ಮಾಡಬೇಕು ಅಂದರೂ ಒಂದು 10 ನಿಮಿಷ ಮಾಡ್ಕೊಳ್ಳೋ ಕೆಲಸನ 1 ಗಂಟೆ ಮಾಡ್ಕೊಳ್ಳೋಂಗೆ ಆಗ್ತಾಯಿದೆ ಅವ್ರಿಗೆ. ಅಂದರೆ ತಲೆ ಸುತ್ತೋದ್ರಿಂದ ಎಲ್ಲಿ ಬಿದ್ದುಬಿಡ್ತೇನೋ ಅನ್ನೋ ಭಯಕ್ಕೆ ಒಂದು ಸರಿ ಬಿದ್ದಿದ್ದೆ ಗುರುಜಿ. ತಲೆ ಸುತ್ತ ಬಂದಾಗ ಮಬ್ಬು ಬಂದಂಗೆ ಆಗೋದು, ನಿದ್ದೆ ಬಂದಂಗೆ ಆಗೋದು, ಆ ಥರ ಆಗ್ತೈತೆ. ಸೊ ಅದಕ್ಕೆ ಕೆಲಸ ಮಾಡೋದಕ್ಕೆ ಭಯ ಆಗುತ್ತೆ. ಕೆಲಸ ಮಾಡೋದಕ್ಕೆ ಭಯ ಆಗ್ತೈತೆ. ಕೆಲಸ ಯಾವಾಗ ಆಗ್ತೈತೆ, ಯಾವಾಗಿಲ್ಲ, ಯಾವಾಗ ಮಕ್ಕಂಬ್ಲಿ ಸ್ವಲ್ಪ ಅನ್ನಂಗೆ ಆಗ್ತೈತೆ. ಇದರಿಂದ ಏನಾಗ್ತಿದೆ, ಹೊರಗಡೆ ಮುಕ್ತವಾಗಿ ಓಡಾಡೋಕ್ಕಾಗ್ತಾ ಇಲ್ಲ, ಜನಗಳ ಹತ್ರ ಮುಕ್ತವಾಗಿ ಮಾತಾಡೋಕ್ಕಾಗ್ತಾ ಇಲ್ಲ, ಮನಸ್ಸಿಗೆ ಒಂದು ಚೂರು ನೆಮ್ಮದಿ ಇಲ್ದಂಗೆ ಆಗ್ಬಿಟ್ಟಿದೆ ಅವ್ರಿಗೆ. ಇಷ್ಟು ಮುಖ್ಯವಾದಂಥ ಸಮಸ್ಯೆಗಳಲ್ಲಿ ಬಳಲ್ತಾ ಇದ್ದಾರೆ. ಇದಕ್ಕೆ ಏನೇ ಒಂದು ಪರಿಹಾರ ಅಂತ ಮಾಡಿಕೊಂಡ್ರು ಯಾವುದು ಪ್ರಯೋಜನಕ್ಕೆ ಬರ್ತಿಲ್ಲ ಅವ್ರಿಗೆ. ಹೌದಾ? ಹೌದು ಗುರುಜಿ. ಹಾಸ್ಪಿಟ್ಲಲ್ಲಿ ತೋರಿಸಿದ್ರಾ? ತೋರಿಸಿದ್ದೀವಿ ಗುರುಜಿ. ಅದು ವರ್ಕೆಟ್ ಆಗಿಲ್ಲ. ನಮ್ಮಿದ್ರೆ ಏನಾಗಿದೆ ಅಂದರು? ಏನಾಗಿದೆ ಅಂದ್ರೆ ಮತ್ತೆ ಅದು ಇದು ಕೈ ಕಾಲು ನೋವು, ನಡು ನೋವು, ಬೆನ್ನು ನೋವು ಅಂತ ಹೋಗ್ತಿದ್ವಿ. ಈ ಗುಳಿಗೆ ಮಾತ್ರೆ ತಿನ್ನಮ್ಮ ಸರಿ ಆಗ್ತೈತೆ ಅಂತ ಹೇಳ್ತಿದ್ರು. ಆ ಗುಳಿಗೆ ಮಾತ್ರೆ ತಿಂದ್ರೆ ಕೈ ಕಾಲು ಉರಿಯೋದು, ತಲೆ ಉರಿಯೋದು, ಗುಳಿಗೆ ಪವರ್ ಜಾಸ್ತಿ ಆಗಿ ಜಾಸ್ತಿ ಆಗಿಬಿಡ್ತೈತೆ. ಮತ್ತು 1 ದಿನ 2 ದಿನ ತಿನ್ನೋದು ಬಿಸಿ ಹಾಕೋದು, ಮತ್ತೆ ಆರಾಮಾಗಿಲ್ಲ ಅನ್ನೋ ಸುಮ್ಗೆ ಇದ್ಬಿಡೋದು. ಏನು ತೋರಿಸ್ಬೇಕು ಬಿಡು ಆರಾಮಾಗಿಲ್ಲ ಅಂಬೋದು, ಮತ್ತೆ ಬಿಟ್ಬಿಡೋದು. ಮತ್ತು ಅವ್ರ ತಲ್ಲಿ ಗುಳಿಗೆ ಪವರ್ ಜಾಸ್ತಿ ತಂಗದೆ, ಅದೇನು ಜಾಸ್ತಿ ಆಗ್ತೈತಮ್ಮ, ಅದೇನಾಗಲ್ಲ, ಕುಡಿ ತಿನ್ನು ಅಂತ ಹೇಳ್ತಾರೆ ಅವ್ರು. ಇದೇನಾಗಲ್ಲ ತಿನ್ನು ಅಂತ ಹೇಳ್ತಾರೆ. ನಮಗೆ ಅದು ತಿಂದರೆ ಇನ್ನು ಸ್ವಲ್ಪ ಸಮಸ್ಯೆನೇ ಜಾಸ್ತಿ ಆಗ್ತೈತೆ. ಸುಸ್ತಿ ಆದಂಗಾಗಿ ಜ್ವರ ಬಂದಂಗೆ ಆಗಿಬಿಡ್ತು ಆ ಗುಳಿಗೆ ಪವರಿಗೆ. ಆ ಥರ ಆಗಿಬಿಡ್ತೈತೆ. ಮತ್ತು ಕೈ ಕಾಲಾಗೆಲ್ಲ ನಿರ್ಸಕ್ತಿ ಆಗಿಬಿಡ್ತೈತೆ ಗುಳಿಗೆ ಪವರ್ ಹೆಚ್ಚಾದ ಕೂಡಲೇ. ಸೊ ಬೇರೆ ಇನ್ನೇನಾದ್ರು ಪರಿಹಾರ ಅಂತ ಮಾಡಿದ್ರಾ? ಪರಿಹಾರ ಅಂತ ಬೇರೆ ಏನು ಮಾಡಿಲ್ಲ ಗುರುಜಿ. ಏನು ಕಾರಣ ಇದು? ಒಳ್ಳೆ ಇದಕ್ಕೆ ಕಾರಣ ಏನಂದರೆ ಅವ್ರಿಗೆ ಮಾಟ ಮತ್ತು ಮದ್ದು ಆಗಿದೆ ಗುರುಗಳೇ. ಇವ್ರಿಗೆ ಈ ಫಾಲ್ತು ಆತ್ಮನೂ ಇದೆ ಗುರುಗಳೇ. ಈ ಫಾಲ್ತು ಆತ್ಮ ಮತ್ತು ಮದ್ದು ಬಿದ್ದು ಅವ್ರಿಗೆ 13 ವರ್ಷ ಆಗಿದೆ ಗುರುಗಳೇ. ಈ ಮಾಟ ಆಗಿ 11 ವರ್ಷ ಆಗಿದೆ. ಕಳೆದ ಒಂದು 13 ವರ್ಷದಿಂದ ಈಚೆಗೆ ಅವ್ರ ದೇಹ ತುಂಬ ವೀಕ್ ಇದ್ದಿದ್ದರಿಂದ ತಕ್ಷಣ ಅದು ತೆಕ್ಕೆಗೆ ತೊಗೊಂಡು 13 ವರ್ಷದಿಂದ ಈಚೆಗೆ ಸಮಸ್ಯೆಗಳನ್ನೆಲ್ಲ ಉಲ್ಬಣ ಮಾಡಿಸೋಕ್ಕೆ ಶುರುವಾಯಿತು. ಹಂತವಾಗಿ ಜಾಸ್ತಿ ಆಗೋಕ್ಕೆ ಶುರುವಾಯಿತು. ಯಾವಾಗ 11 ವರ್ಷಕ್ಕೆ ಮಾಟ ಆಯಿತು, ಮುಖಲಕ್ಷಣನೇ ಬದಲಾವಣೆ ಆಗೋಯಿತು, ಸುಸ್ತು ಸಂಕಟ ಜಾಸ್ತಿ ಆಯಿತು, ನರದೌರ್ಬಲ್ಯತೆ ಜಾಸ್ತಿ, ಮಂದತ್ವ ಮಂಕತನ ಎಲ್ಲ ತುಂಬ ಜಾಸ್ತಿ ಆಗೋಯಿತು. ಹಂತವಾಗಿ ಬೆಳ್ಕೊಂಡು ಬಂದು ಈಗ ಒಂದು 4 ವರ್ಷದಿಂದ ಈಚೆಗೆ ಕಂಟಿನ್ಯೂಸ್ ಆಗಿ 2 ದಿನ ಹುಷಾರಿದ್ರೆ 2 ದಿನ ಹುಷಾರಿಲ್ಲ, ಆ ಥರ ವ್ಯತ್ಯಾಸದಲ್ಲಿ 2 ವರ್ಷ ಕಂಟಿನ್ಯೂಸ್ ಆಗಿ ಜಾಸ್ತಿ ಆಗ್ಬಿಟ್ಟಿದೆ. ಕಳೆದ 2 ವರ್ಷದಿಂದ ಸಮಸ್ಯೆಗಳನ್ನ ತಡ್ಕೊಳಕ್ಕೂ ಆಗ್ತಿಲ್ಲ, ಹೇಳ್ಕೊಳಕ್ಕೂ ಆಗ್ತಿಲ್ಲ ಅಂತ ಪರಿಸ್ಥಿತಿ ಇದೆ ಗುರುಗಳೇ. ಅತಿರೇಕಕ್ಕೆ ಹೋಗಿದೆ. ಹೌದ್ರಾ? ಹೌದು ಗುರುಜಿ. 4 ವರ್ಷದಿಂದ ಹೆಚ್ಚಾಗಿ 2 ವರ್ಷದಿಂದ ವಿಪರೀತವಾಗಿದೆ. ಏನು ತಡ್ಕೊಳಕ್ ಆಗ್ತಿಲ್ಲ. ಹೇಳಿದ್ದೆಲ್ಲ ಕರೆಕ್ಟ್ ಆಗಿದೆಯಾ? ಹೇಳಿದ್ದೆಲ್ಲ ಕರೆಕ್ಟ್ ಆಗಿ ಕ್ಲಿಯರ್ ಮಾಡ್ಲಾ? ಈಗ ನಿಮ್ಮ ದೇಹದಲ್ಲಿರೋ ಆತ್ಮನೂ ಕ್ಲಿಯರ್ ಆಗಿದೆ, ಹೊಟ್ಟೆಗೆ ಹಾಕಿರೋ ಮದ್ದು ಒಂದು ಲೆವೆಲ್ಗೆ ಇಳಿದಿದೆ. ಇದರಿಂದ 15 ದಿವಸದಲ್ಲಿ ನಿಮಗೆ ಮೈ ಮುಖದ ಕಪ್ಪಿಳಿಯೋದು, ತಿಂದನ್ನ ಮೈ ಹತ್ತೋದು, ಸುಸ್ತು ಆಯಾಸ ಕಡಿಮೆ ಆಗೋದು, ಸಿಟ್ಟು ಇಳಿಯೋದು, ಮೈ ನೋವು ಕಡಿಮೆ ಆಗೋದು, ರಾತ್ರಿ ನಿದ್ದೆ ಬರೋದು ಆಗುತ್ತೆ. ಓವರಾಲ್ 15 ದಿವಸದಲ್ಲಿ ಒಂದು 5 ರಿಂದ 10 ಭಾಗ ರಿಸಲ್ಟ್ ಬರುತ್ತೆ. ಮಧ್ಯೆ ಒಂಚೂರು ಸಮಸ್ಯೆ ಹೆಚ್ಚಾಗೋದು, ಕಡಿಮೆ ಆಗೋದು, ಸ್ವಲ್ಪ ಏರುಪೇರು ಆಗುತ್ತೆ, ಗಾಬರಿ ಬೀಳೋದು ಬೇಡ. ಈ ಸಮಸ್ಯೆ ಹಳೇದಾಗಿರೋದ್ರಿಂದ 3 ತಿಂಗಳು ಪ್ರತಿ 15 ದಿವಸಕ್ಕೊಮ್ಮೆ ಆಫೀಸಿಗೆ ಬಂದು ಈ ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮಾಡಬೇಕು. ಆಮೇಲೆ ಇದಾದಮೇಲೆ ಹೇಳ್ಕೊಡೋ ಧ್ಯಾನನ ಬೆಳಗ್ಗೆ ಮತ್ತು ಸಂಜೆ ಚೆನ್ನಾಗಿ ಮಾಡಬೇಕು. ತುಂಬ ಆರಾಮಾದೀವಿ ನಾವು. ಗುರುಗಳ ಕಡೆ ಬಂದಾಗಲಿಂದ ಏನು ಡಾಕ್ಟ್ರ್ ಕಡೆ ಹೋಗೋದು ಪ್ರಾಬ್ಲಮ್ಮೇ ಇಲ್ಲ. ನಾವು ಎಲ್ಲ ಅಲ್ಲಿ ಗುರುಗಳ ಹತ್ರ ಬಂದು ಹೋದಾಗ್ಲಿಂದ ಇವಾಗ 4 ತಿಂಗಳಾಯಿತು. ಬಂದು ಹೋದಾಗ್ಲಿಂದ ನಮ್ಮ ಸಮಸ್ಯೆ ಎಲ್ಲ ಬಗೆಹರಿದದ.
ಇದೆಲ್ಲ ಮಾಡಿದರೆ ಹಿಂಗೆ ಆಗ್ತೈತೆ ಅಂತ ನಾವೆಲ್ಲ ಮಾಡ್ಕಿ ಗುರುಗಳು ಹೇಳಿದ ಥರನೇ ಮಾಡಿದ್ವಿ. ನಮಗೆಲ್ಲ ತುಂಬ ಬೇಷ್ ಆಗೈತೆ. ತುಂಬ ಟ್ಯಾಂಕ್ಸ್ ಮಂಜುನಾಥ್ ಗುರುಗಳು ಸರ್ ಹತ್ರ. ನೋಡಿದ್ರಲ್ಲ, ಸಮಸ್ಯೆ ಖಂಡಿತವಾಗ್ಲೂ ಶಾಶ್ವತ ಅಲ್ಲ. 10 ಕಡೆ ನಮ್ಮ ಸಮಸ್ಯೆಗೆ ಪರಿಹಾರಕ್ಕಾಗಿ ಓಡಾಡಿರ್ತೀವಿ, ಆದರೆ 11ನೇ ಕಡೆ ಖಂಡಿತವಾಗ್ಲೂ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಇದು. ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಒಂದು ವಿರಾಮದ ನಂತರ. ಆತ್ಮ ಸಂಜೀವಿನಿ. ಆತ್ಮ ಸಂಜೀವಿನಿ. ಆತ್ಮ ಸಂಜೀವಿನಿ ಇದು ನಿತ್ಯ ಸಂಜೀವಿನಿ. ಆತ್ಮದ ಮೂಲಕವೇ ಆತ್ಮಗಳ ಸಮಸ್ಯೆಗಳಿಗೆ ಪರಿಹಾರ ನೀಡೋ ಒಂದು ವಿಶೇಷವಾದಂತಹ ಚಿಕಿತ್ಸೆ ಆತ್ಮಚಿಕಿತ್ಸೆ. ಡಾಕ್ಟರ್, ಈಗ ಸುಮಾರು ಜನ ಕೇಳ್ತಾ ಇರುವಂತಹ ಕುತೂಹಲಕಾರಿ ಮಾಹಿತಿ ಅಂದರೆ ಧ್ಯಾನ ಮಾಡೋದು. ಯಾಕಂದರೆ ನೀವು ಬಂದಂಥ ಎಲ್ಲ ಪೇಷಂಟ್ಗೂ ಹೇಳ್ತಾ ಇರ್ತೀರಾ ಧ್ಯಾನ ಮಾಡಿ ಅಂತ ಹೇಳ್ಬಿಟ್ಟು. ಈಸ್ ಇಟ್ ಕಂಪಲ್ಸರಿ ಅಂತ ಕೇಳ್ತಾರೆ. ಇನ್ನು ಕೆಲವರು ಧ್ಯಾನ ಯಾವಾಗ ಮಾಡಬೇಕು, ಎಷ್ಟೊತ್ತು ಮಾಡಬೇಕು ಅಂತ. ಇದ್ರ ವಿಶೇಷತೆ ಏನು ಡಾಕ್ಟರ್? ಈಗ ಬಂದಂಥ ಎಲ್ಲ ಪೇಷಂಟು ಧ್ಯಾನ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಎಷ್ಟೋ ಜನ ಏನು ಮಾಡ್ತಾರೆ, ಆ ಮಕ್ಕಳುಗಳಿಗೆ ಅಥವಾ ಆ ಪೇಷಂಟ್ಗೆ ಗೊತ್ತಿಲ್ಲದ ಹಾಗೆ ಬಂದಿರ್ತಾರೆ ನಮ್ಮ ಹತ್ರ, ಬರೀ ಫೋಟೋ ತೊಗೊಂಡು ಬಂದಿರ್ತಾರೆ. ಆ ಪೇಷಂಟ್ಗೆ ಈ ವಿಚಾರವೇ ಗೊತ್ತಿರಲ್ಲ. ಯಾಕಂದ್ರೆ ಅವ್ರು ಹೇಳಿದ್ದನ್ನ ಕೇಳೋ ವ್ಯವಧಾನವೇ ಇರಲ್ಲ. ಮೈ ಮೇಲೆ ಬಂದು ರಗಳೆ ಮಾಡ್ತಿರ್ತಾರೆ, ಕಿರ್ಚಾಡ್ತಿರ್ತಾರೆ. ಅಂಥವ್ರಿಗೆ ಧ್ಯಾನ ಮಾಡೋದ್ರೆ ಹೆಂಗೆ ಮಾಡ್ತಾರೆ ನಿಜ ಅಲ್ವಾ? ಸೊ ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ತಲೆ ಕೆಡ್ಸ್ಕೊಳ್ಳೋದು ಬೇಡ. ಧ್ಯಾನ ಮಾಡಿದ್ರೆ ರಿಸಲ್ಟ್ ಫಾಸ್ಟ್ ಆಗಿರುತ್ತೆ, ಇಲ್ಲ ರಿಸಲ್ಟ್ ಸ್ಲೋ ಇರುತ್ತೆ, ಸ್ವಲ್ಪ ವ್ಯವಧಾನದಲ್ಲಿರಿ ಅಂತ ಹೇಳ್ತೀವಿ. ಸೊ ಈಗ ಧ್ಯಾನ ಮಾಡಿದ್ರೆ ಓವರಾಲ್ ಒಂದು 3 months 6 ಸೆಷನ್ಸಲ್ಲಿ ಅರೌಂಡ್ 60 to 80% ರಿಸಲ್ಟ್ ಬರೋ ಹಂತದಲ್ಲಿ, ಯಾರು ಧ್ಯಾನ ಮಾಡಲ್ವೋ ಅವರಿಗೆ ಒಂದು 40 ರಿಂದ 60 ಭಾಗ ರಿಸಲ್ಟ್ ಬರುತ್ತೆ. ಸೊ ಸ್ವಲ್ಪ ರಿಸಲ್ಟ್ ಕಡಿಮೆ ಇರುತ್ತೆ, ಬಟ್ ಸ್ವಲ್ಪ ಸಮಯ ಜಾಸ್ತಿ ತಗೊಳುತ್ತೆ. ಸೊ ಹಾಗೆಯೇ ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ದೇಹದಲ್ಲಿರೋ ವೀಕ್ನೆಸ್ಸು, ಈ ಮಾನಸಿಕವಾಗಿ ಏನು ಅವ್ರು ಕುಗ್ಗಿರ್ತಾರೆ, ಆಮೇಲೆ ಆರೋಗ್ಯದಲ್ಲಿ ಅವ್ರದ್ದು ಆರಾ ಸಿಸ್ಟಮ್ ಏನಿರುತ್ತೆ, ಅವರ ಪ್ರಭಾವಳಿ ಅದು ಕೂಡ ಹರಿದು ಹೋಗಿರುತ್ತೆ, ಇಂಟ್ಯಾಕ್ಟ್ ಆಗಿರಲ್ಲ, ಕಂಪ್ಲೀಟ್ ಆಗಿ ಜೋಡ್ಕೊಂಡಿರಲ್ಲ, ಅದು ಹಾಳಾಗಿರುತ್ತೆ. ಈ ಧ್ಯಾನ ಮಾಡೋದ್ರಿಂದ ಅದೆಲ್ಲ ಆರಾ ಸಿಸ್ಟಮ್ ಟೈಟ್ ಆಗಿ, ಈ ಗಾಳಿಯಲ್ಲಿ ಆತ್ಮಗಳೇನು ದೇಹ ಸೇರ್ಕೊಳ್ತಾವಲ್ಲ, ನಾವು ಫಾಲ್ತು ಆತ್ಮಗಳು ಬರುತ್ತೆ ಅಂತ ಹೇಳ್ತೀವಲ್ಲ, ಅದು ಬರೋದನ್ನು ನಿಲ್ಲಿಸೋ ಉದ್ದೇಶದಿಂದ ಧ್ಯಾನ ಮಾಡಿ. ಅಂದ್ರೆ ಆ ಹೋಲ್ ಇದ್ರೆ ಗಾಳಿ ತೂರ್ಕೊಳ್ಳುತ್ತೆ. ಹೌದು, ಅದರಿಂದ ಏನು ಗಾಳಿ ತೂರ್ಕೊಳ್ಳುತ್ತಂತಲ್ಲ, ನಮ್ಮ ದೇಹದ ವಾಸನೆ ಹೊರಗಡೆ ಹೋಗುತ್ತೆ. ಇದು ವೀಕ್ನೆಸ್. ಈಗ ಒಂದು ಮಡಿಕೆಯಲ್ಲಿ ನಾವು ನೀರು ಹಾಕಿದ್ರೆ ಹೋಲ್ ಇದ್ರೆ ತಾನೇ ಅದು ಹೊರಗೆ ಹೋಗೋದು. ಹಾಗೆ ನಮ್ಮ ದೇಹದಲ್ಲಿ ಆರ ಹರಿದು ಅದರಲ್ಲಿ ಹೋಲ್ ಇರೋದ್ರಿಂದಾನೇ ನಮ್ಮ ದೇಹದ ವಾಸನೆ ಹೋಗೋದು. ಈ ವಾಸನೆಯಲ್ಲಿ ಏನಾಗುತ್ತೆ ಅಂದರೆ ಪ್ರತಿಯೊಬ್ಬ ದೇಹದ ವ್ಯಕ್ತಿಯ ವಾಸನೆ ಕೂಡ ಬೇರೆ ಬೇರೆನೇ ಇರುತ್ತೆ. ಈಸ್ ಅ ಯುನಿಕ್ ಅದು. ಸೊ ಆ ದೇಹದಲ್ಲಿ ಸ್ಮೆಲ್ ಹೊರಗಡೆ ಹೋಯ್ತು ಅಂದರೆ ಆ ಆತ್ಮಗಳಿಗೆ ಗೊತ್ತಾಗತ್ತೆ ಈ ಬಾಡಿಯಲ್ಲಿ ವೀಕ್ನೆಸ್ ಇದೆ. ಆ ಸ್ಮೆಲ್ಲನ್ನು ಹಿಡ್ಕೊಂಡು ಬಂದರೆ ಆ ದೇಹವನ್ನು ತೂರ್ಕೊಳ್ಳೋದಕ್ಕೆ ಅದಕ್ಕೆ ಅವಕಾಶಗಳವೆಲ್ಲ. ಸೊ ಈ ಒಂದು ಸೀಕ್ರೆಟ್ ಗೊತ್ತಿರೋದ್ರಿಂದ ಅವ್ರಿಗೆ ಧ್ಯಾನ ಮಾಡಿಸಿದ್ರೆ ಆ ಆರ ಎಲ್ಲ ಟೈಟ್ ಆಗಿ ಆ ವಾಸನೆ ಹೋಗೋದು ನಿಂತು ಹೋಗುತ್ತೆ, ಇಂಟ್ಯಾಕ್ಟ್ ಆಗುತ್ತೆ, ಬಾಡಿ ಕಂಪ್ಲೀಟ್ ಸೇಫ್ ಆಗ್ತಾರೆ ಅವರು. ಆಗ ನಮ್ಮ 3 ತಿಂಗಳಲ್ಲಿ ಅವ್ರಿಗೆ ನಾವು ಬಂದಿರತಕ್ಕಂಥ ಆತ್ಮಗಳನ್ನು ತೆಗೆದು ಸಪೋರ್ಟ್ ಕೊಡೋದ್ರ ಜೊತೆಯಲ್ಲಿ ಮೊದಲನೇ ದಿವಸದಿಂದ ಅವರು ಧ್ಯಾನ ಮಾಡಿದ್ದೆ ಆದರೆ 3 ತಿಂಗಳಲ್ಲಿ ಆ ಧ್ಯಾನ ವರ್ಕ್ ಆಗಿ ಅವರಲ್ಲಿ ಒಂದು ಪ್ರೊಟೆಕ್ಷನ್ ಲೇಯರ್ ಡೆವಲಪ್ ಆಗುತ್ತೆ. ಅವಾಗ ಏನಾದ್ರು ಮುಂದಿನ ದಿನಗಳಲ್ಲಿ ಅವ್ರು ಸೇಫ್ ಆಗಿರಲಿ. ಈಗ ನಮ್ಮ ಜೊತೆಗಿದ್ದಾಗ ನಾವು ಇರ್ತೀವಿ ಸಪೋರ್ಟ್ ಮಾಡೋದಕ್ಕೆ, 3 ತಿಂಗಳ ನಂತರ ಕರೆಕ್ಟ್ ಅವ್ರ ಮುಂದೆ ಚೆನ್ನಾಗಿರೋದು ಮುಖ್ಯ ಅಲ್ವಾ? ಆ ಉದ್ದೇಶದಿಂದ ನಾವು ಅವರು ಧ್ಯಾನ ಮಾಡಿ ಅಂತ ಫೋರ್ಸ್ ಮಾಡ್ತೀವಿ. ಧ್ಯಾನ ಮಾಡದೇ ಇದ್ರೂ ರಿಸಲ್ಟ್ ಬರುತ್ತೆ, ಬಟ್ ಸ್ಲೋ ಇರುತ್ತೆ. ಅದಕ್ಕೇನು ಮಾಡ್ತೀವಿ, ಕೆಲವೊಂದು ಮಕ್ಕಳುಗಳು ಸಣ್ಣ ಈ 8 ವರ್ಷದಿಂದ ಕೆಳಗಡೆ ಇರೋ ಮಕ್ಕಳುಗಳು ಧ್ಯಾನ ಮಾಡೋಕ್ಕಾಗಲ್ಲ. ನಾರ್ಮಲಿ ಧ್ಯಾನ ಮಾಡೋದಕ್ಕೊಂದು ಇತಿಮಿತಿ ಇದೆ, ಒಂದು ಏಜ್ ಲಿಮಿಟ್ ಇದೆ. 8 ವರ್ಷದ ನಂತರದ ಮಕ್ಕಳುಗಳ ಕೈಯಲ್ಲೇ ಹೆಚ್ಚಾಗಿ ಧ್ಯಾನ ಮಾಡೋದಕ್ಕೆ ಸಾಧ್ಯ. ಅದಕ್ಕಿಂತ ಕೆಳಗಿನ ವಯಸ್ಸಿನ ಮಕ್ಕಳುಗಳಲ್ಲಿ ಧ್ಯಾನ ಮಾಡೋಕ್ಕಾಗಲ್ಲ. ಅಂಥ ಸಂದರ್ಭದಲ್ಲೂ ಕೂಡ ಸಮಸ್ಯೆ ಗಂಭೀರವಾಗಿದ್ದರೆ ನಾವು ಅದನ್ನು 15 days ಸೆಷನ್ಸ್ ಮಾಡಲ್ಲ, ವೀಕ್ಲಿ ಟ್ರೀಟ್ಮೆಂಟ್ ಅಂತ ಮಾಡ್ತೀವಿ. ಹೆಚ್ಚು ಸೆಷನ್ಸನ್ನು ಮಾಡಿ ಆ ಗಂಭೀರವಾದ ಸಮಸ್ಯೆಯನ್ನು ಸರಿಪಡಿಸಬೇಕು ಅಂದರೆ ನಮಗೆ ಹೆಚ್ಚು ಸಮಯ ಬೇಕಾಗುತ್ತೆ. ಸೊ ಹೀಗಾಗಿ ಎವ್ರಿ ಆಲ್ಟರ್ನೇಟಿವ್ ಡೇ ಅಥವಾ ಎವ್ರಿ ಡೇ ಹೀಲಿಂಗ್ ಅಂತ ಒಂದು ಸಪ್ರೇಟ್ ಕಾನ್ಸೆಪ್ಟ್ ಇದೆ. ಅದಕ್ಕೆ ನಾವು ಅವರನ್ನು ಹಾಕಿ ಆ ಒಂದು ಟ್ರೀಟ್ಮೆಂಟನ್ನು ಅಪ್ಲೈ ಮಾಡಬೇಕಾಗುತ್ತೆ. ಈಗ ಡಾಕ್ಟರ್, ಸಮಸ್ಯೆ ಇರುವಂಥವ್ರ ಫೋಟೋ ತಂದರೆ ನೀವು ಆತ್ಮಚಿಕಿತ್ಸೆಯಲ್ಲಿ ಪರಿಹಾರ ಮಾಡಿಕೊಡ್ತೀರಾ. ಹಾಗೆ ಸಮಸ್ಯೆ ಇರೋರು ಬರೋಕ್ಕಾಗದೇ ಇದ್ರೆ ಅವ್ರ ಪರವಾಗಿ ಅವ್ರ ಮನೆಯವ್ರು ಯಾರಾದರೂ ಈ ಧ್ಯಾನ ಮಾಡಬಹುದಾ? ಇಲ್ಲ, ಅದನ್ನು ಬಹಳಷ್ಟು ಜನ ಕೇಳ್ತಾರೆ. ಪಾಪ ಅವ್ರು ಊಟ ಮಾಡಿದ್ರೆ ಅವ್ರ ಹೊಟ್ಟೆ ತುಂಬತ್ತೆ ಹೊರತು ಈ ಪೇಷಂಟ್ ಹೊಟ್ಟೆ ತುಂಬಲಿಕ್ಕೆ ಸಾಧ್ಯ ಇಲ್ಲ. ಸೊ ಅವ್ರು ಧ್ಯಾನ ಮಾಡಿದ್ರೆ ಅವ್ರಿಗೆ ಖಂಡಿತವಾಗಿ ಉಪಯೋಗಕ್ಕೆ ಬರುತ್ತೆ ಹೊರತು ಪೇಷಂಟಿಗೆ ಯೂಸ್ ಆಗಲ್ಲ. ನಾವು ಪ್ರಾರ್ಥನೆ ಮಾಡ್ಬೋದು, ಭಗವಂತನಲ್ಲಿ ಕೇಳ್ಬೋದು, ಅಪ್ಪ ಇದನ್ನು ಸರಿ ಮಾಡು ಅಂತ ಅಲ್ವಾ? ಹಾಗೆ. ಸೊ ಆಮೇಲೆ ಧ್ಯಾನಕ್ಕೆ ಇತಿಮಿತಿ ಇಲ್ಲ. ಬೆಳಗ್ಗೆ ನಾರ್ಮಲ್ ಏನಾಗುತ್ತೆ, ಬೆಳಗಿನ ಜಾವ ನಿದ್ದೆ ಮಾಡಿದ ನಂತರ ನಾವು ಧ್ಯಾನಕ್ಕೆ ಹೋದಾಗ ನಮಗೆ ನಿದ್ದೆ ಬಾರದೇ ಇರೋದ್ರಿಂದ ನಿದ್ದೆ ಚೆನ್ನಾಗಾಗುತ್ತೆ ಅಂತ ಅರ್ಲಿ ಮಾರ್ನಿಂಗಲ್ಲಿ ಮಾಡೋದಕ್ಕೆ ಒಂದು ಪ್ರಾಶಸ್ತ್ಯ ಕೊಡ್ತೀವಿ. ಈವ್ನಿಂಗಲ್ಲೂ ಅಷ್ಟೇ ಹಾಗೆ. ಬಟ್ ನಮ್ಮ ಬೆಳಗ್ಗೆ ಎಲ್ಲರೂ ಆಫೀಸ್ಗೆ ಹೋಗಬೇಕು ಅಥವಾ ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ಬೇಕು ಅಥವಾ ಗಂಡನ ಮನೆಗೆ ಆಫೀಸಿಗೆ ಕಳಿಸ್ಬೇಕು, ಅದು ಆ ಗಡಿ ಬಿಡಿಯಲ್ಲಿ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ತೊಂದರೆ ಇಲ್ಲ.
ಎಲ್ಲ ಕೆಲಸ ಮುಗಿದು ಆರಾಮಾಗಿ ಪೀಸ್ಫುಲ್ಲಾಗಿ ಕೂತು ತಮಗೆ ಟೈಮ್ ಸಿಕ್ಕಾಗೂ ಮಾಡಿದ್ರೂ ತೊಂದರೆ ಇಲ್ಲ. ಎಷ್ಟು ಹೊತ್ತು ಮಾಡಬೇಕಾಗುತ್ತೆ? ಮಾಡಿದ್ರೆ ನನ್ನ ಪ್ರಕಾರ ಮಿನಿಮಮ್ 30 ನಿಮಿಷ ಮಾಡಬೇಕು. ಯಾಕೆ ಅಂದರೆ ನಾವು ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಉಸಿರಾಟವನ್ನು ಅನುಭವಿಸುವಾಗ ಸೆಟ್ಲ್ ಆಗೋದಕ್ಕೆ ಒಂದು 15-20 ನಿಮಿಷ ಬೇಕು. 30 ನಿಮಿಷ ಅವ್ರು ಧ್ಯಾನ ಮಾಡಿದ್ರೆ ಅವ್ರಿಗೆ ಹಾರ್ಡ್ಲಿ ಒಂದು 30 ಸೆಕೆಂಡ್ ಅಥವಾ 1 ಮಿನಿಟ್ ಉಪಯೋಗಕ್ಕೆ ಬಂದರೆ ಹೆಚ್ಚು ಬಿಗಿನಿಂಗಲ್ಲಿ. ಸೊ ಆದ್ದರಿಂದ ಮಿನಿಮಮ್ ಅರ್ಧ ಗಂಟೆ ಮಾಡಿ ಅಂತ ಹೇಳ್ತೀವಿ. ದಿನಕ್ಕೆ ಒಂದ್ಸಲ ಅಥವಾ 2 ಸಲ? ಮಿನಿಮಮ್ ಪೇಷಂಟ್ಗಳಿಗೆ ಮಿನಿಮಮ್ 2 ಸರಿ ಮಾಡಿದ್ರೆ ಒಳ್ಳೆಯದು. ಓಕೆ ಡಾಕ್ಟರ್, ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಜನ ಅವ್ರ ಸಮಸ್ಯೆ ಹೇಳ್ಕೊಂಡು ಪತ್ರ ಬರೀತಾನೆ ಇದ್ದಾರೆ. ಇವತ್ತಿನ ನಮ್ಮ ಪತ್ರದಲ್ಲಿ ಯಾರು ಸಮಸ್ಯೆ ಹೇಳ್ಕೊಂಡಿದ್ದಾರೆ ಅಂತ ನೋಡೋಣ. ಪೂಜ್ಯ ಗುರುಜಿಯವರಿಗೆ ಪ್ರಣಾಮಗಳು. ನನ್ನ ಹೆಸರು ಸುರೇಖಾ. ನಾನೀಗ 35 ವರ್ಷ, ಮದುವೆಯಾಗಿ 2 ಮಕ್ಕಳಿದ್ದಾರೆ. ಸಂಸಾರದಲ್ಲಿ ಯಾವುದೇ ತೊಂದರೆ ಇಲ್ಲ. ಕಳೆದ 3-4 ವರ್ಷಗಳಿಂದ ನನ್ನಲ್ಲಿ ವಿಚಿತ್ರವಾದಂಥ ಬದಲಾವಣೆ ಕಾಣಿಸಿದೆ. ನನಗೆ ಮುಂದೆ ಆಗುವ ಕೆಲವು ವಿಚಾರಗಳು ಮೊದಲೇ ಗೊತ್ತಾಗುತ್ತೆ. ಅದರಲ್ಲೂ ನಮ್ಮ ಕುಟುಂಬದಲ್ಲಿ ಸಾವು ನಡೆಯುವುದು, ಕೆಟ್ಟದಾಗೋದು ಮೊದಲೇ ಗೊತ್ತಾಗುತ್ತೆ. ಇದನ್ನು ಹೇಳ್ಕೊಳ್ಳೋದಕ್ಕೂ ಆಗೋದಿಲ್ಲ, ಬಿಡೋದಕ್ಕೂ ಆಗೋದಿಲ್ಲ. ಇದರಿಂದ ನನಗೆ ತುಂಬ ಹಿಂಸೆ ಆಗಿದೆ. ಕೆಲವರು ನಾನು ಹೇಳಿದ್ರಿಂದನೇ ಕೆಟ್ಟದಾಯಿತು ಅಂತ ನನ್ನನ್ನು ಬೈಕೋತಾರೆ. ನನಗೆ ಇದು ವರನೋ ಅಥವಾ ಶಾಪನೋ ಗೊತ್ತಾಗ್ತಾ ಇಲ್ಲ. ನನಗಿದು ಗೊತ್ತಾಗೋದೇ ಬೇಡ. ಇದರಿಂದ ಹೊರಗೆ ಬರಬೇಕು. ದಯವಿಟ್ಟು ನನಗೆ ಸಹಾಯ ಮಾಡಿ. ನನ್ನ ಪತ್ರಕ್ಕೆ ಉತ್ತರ ಕೊಡಿ ಪ್ಲೀಸ್. ಇಂತಿ ನಿಮ್ಮ ವಿಶ್ವಾಸಿ ಸುರೇಖಾ, ಆನೇಕಲ್. ಸೊ ಇವರಿಗೆ ಕೆಟ್ಟದ್ದು ಮಾತ್ರ ಗೊತ್ತಾಗುತ್ತೆ, ಒಳ್ಳೇದು ಗೊತ್ತಾಗ್ಲಿಕ್ಕಿಲ್ಲ ಅನ್ಸುತ್ತೆ. ಯಾಕೆ ಅಂದರೆ ನಾರ್ಮಲಿ ಇದು ಕಾಮನ್ ಸಮಸ್ಯೆ. ಬಹಳಷ್ಟು ಜನ ಇದು ಹೇಳ್ತಿರ್ತಾರೆ, ನನಗೆ ಮುಂಚೆನೇ ಗೊತ್ತಾಗುತ್ತೆ, ಸಾಯೋದು ಗೊತ್ತಾಗುತ್ತೆ, ಅಥವಾ ಯಾರಾದರೂ ಅನಾರೋಗ್ಯದಲ್ಲಿ ಬೀಳೋದು ಗೊತ್ತಾಗುತ್ತೆ ಅನ್ನೋದೆಲ್ಲ ಹೇಳ್ತಿರ್ತಾರೆ. ಸೊ ಬಟ್ ನಾರ್ಮಲಿ ಏನಾಗುತ್ತೆ, ಅದು 6th ಸೆನ್ಸಿಂದ ಬರುವಂಥದ್ದಲ್ಲ. ಇದು ನಾರ್ಮಲಿ 6th ಸೆನ್ಸಿಂದ ಬರೋದಿದ್ರೆ ಅಲ್ಲಿ ಒಳ್ಳೇದು ಬರುತ್ತೆ, ಕೆಟ್ಟದ್ದು ಬರುತ್ತೆ, ಅದು ಎಲ್ಲವನ್ನೂ ಕನೆಕ್ಟ್ ಮಾಡ್ಕೊಳ್ಳುತ್ತದೆ. ಬಟ್ ಇಲ್ಲಿ ಏನಾಗ್ತಿದೆ, ಆತ್ಮಗಳಿಂದ ಆ ವಿಚಾರಗಳು ಇವ್ರಿಗೆ ಗೊತ್ತಾಗ್ತಿದೆ ಅಷ್ಟೇ. ಆತ್ಮಗಳು ಅವ್ರ ಮನಸ್ಸಿಗೆ ಫೀಡ್ ಮಾಡ್ತವೆ. ಅವ್ರ ದೇಹದಲ್ಲಿ ಇರ್ತಕ್ಕಂಥ ಆತ್ಮಗಳೇನು ಮಾಡ್ತವೆ, ಅದು ಫ್ಯೂಚರನ್ನು ನೋಡೋ ಶಕ್ತಿ ಇರುತ್ತೆ. ಮನೋವೇಗದಲ್ಲಿ ಮುಂದೆ ಏನಾಗುತ್ತೆ ಅನ್ನೋದನ್ನು ಹೋಗಿ ನೋಡಿ ಅದನ್ನು, ಆ ಒಂದು ಪಿಕ್ಚರನ್ನು ಇವ್ರದ್ದು ಬ್ರೈನಿಗೆ ಡಿಕೋಡ್ ಮಾಡುತ್ತೆ. ಅದು ಮೆಸೇಜನ್ನು ಪಾಸ್ ಮಾಡುತ್ತೆ. ಅದು ಇವ್ರಿಗೆ ರಾತ್ರಿ ಕಣ್ಣಾರೆ ಕಾಣ್ತಾರೆ, ಬೆಳಿಗ್ಗೆ ಎದ್ದಾಗ ಅದನ್ನು ಹೇಳ್ತಾರೆ. ಹೇಳಲಿಲ್ಲ ಅಂದರೆ ಅವ್ರಿಗೆ ಸಮಾಧಾನ ಇರಲ್ಲ. ಯಾಕಂದರೆ ಒಳಗಡೆ ಆತ್ಮ ಬಿಡ್ತಾ ಇರಲ್ಲ, ಅದನ್ನು ಪ್ರೋಕ್ ಮಾಡ್ತಿರುತ್ತೆ, ಹೇಳು 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 ಅಂತ. ಸೊ ಹೀಗಾಗಿ ಅವರು ಅದನ್ನು ಹೇಳ್ತಾರೆ. ಬಟ್ ಅದು ಯಾವುದೇ ಕಾರಣಕ್ಕೂ ಇದು 6th ಸೆನ್ಸ್ ಅಲ್ಲ. ಬರೀ ನೆಗೆಟಿವ್ ಮಾತ್ರ ಗೊತ್ತಾಗೋದು 6th ಸೆನ್ಸ್ ಖಂಡಿತ ಅಲ್ಲ. ಸೊ ಇದು ಸಹಜ ಕ್ರಿಯೆ ಅಲ್ಲ, ಆತ್ಮಗಳ ಚೇಷ್ಟೆ ಅಷ್ಟೇ. ಇದನ್ನು ನಮ್ಮ ಆತ್ಮಚಿಕಿತ್ಸೆಯಲ್ಲಿ ಇವರನ್ನು ಒಳಪಡಿಸಿ ಅದನ್ನು ನಿಜ ಖಂಡಿತವಾಗಿ ಅದನ್ನು ಸರಿಪಡಿಸ್ಬೋದು. ಆ ಕನಸು ಅಥವಾ ಆ ರೀತಿಯಾದ ನೆಗೆಟಿವ್ ಮೆಸೇಜಸ್ ಅವ್ರಿಗೆ ಬರದೇ ಇರೋ ಹಾಗೆ ತಡಿಬೋದು. ಓಕೆ ಡಾಕ್ಟರ್, ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಪ್ರಶ್ನೆಗಳಿಗೆ, ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಸಿದ್ದೀರಾ. ಬಹಳ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಸುಖ ಅನುಭವಿಸ್ಬೇಕು ಅನ್ನೋರಿಗೆ ಕಷ್ಟದ ಬೆಲೆ ಅರ್ಥ ಆಗಿರಬೇಕು. ಅಂಥವ್ರಿಗೆ ಮಾತ್ರ ಸುಖ ಅನುಭವಿಸೋ ಯೋಗ್ಯತೆ ಇರುತ್ತೆ. ಹಾಗಾಗಿ ನಾವು ಕಷ್ಟವನ್ನು ಪರೀಕ್ಷೆ ಅಂತ ತಗೋಬೇಕಾಗತ್ತೆ. ಇಲ್ಲಿ ನಾವು ಪಾಠ ಕಲಿಬೇಕಾಗತ್ತೆ, ಅದರಿಂದ ಪಾಸ್ ಆಗೋದನ್ನ ತಿಳ್ಕೊಬೇಕಾಗತ್ತೆ. ಸಮಸ್ಯೆ ಯಾವುದೇ ಇರಲಿ, ಹಾಗಂತ ನಾವು ಚಿಂತೆ ಮಾಡೋದನ್ನ ಬಿಟ್ಟು ಪರಿಹಾರದ ದಾರಿಯನ್ನು ಹುಡ್ಕೋಬೇಕು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿಗೆ ಮುಗಿಸುವಂಥ ಸಮಯ ಆಯಿತು. ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವ್ರನ್ನ ನೇರವಾಗಿ ಭೇಟಿಯಾಗಬೇಕಾದ್ರೆ ಮುಂಚೆನೇ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ನಂತರ ಹೋಗಿ ಭೇಟಿಯಾಗಿ. ಇನ್ನು ಯಾರಿಗೆ ನೇರವಾಗಿ ಹೋಗಿ ಭೇಟಿಯಾಗೋದಕ್ಕಾಗೋದಿಲ್ವೋ ಅಂಥವ್ರಿಗೋಸ್ಕರನೇ ಫೋನ್ ಸೆಷನ್ ಅಂತ ಇದೆ. ಅಂದರೆ ಅವ್ರ ಫೋಟೋವನ್ನು ಮೇಲ್ ಮಾಡಿದ್ರೆ ಸಾಕು, ಫೋನ್ ಮೂಲಕ ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ಕೋಬೋದು. ಮುಂದಿನ ಸಂಚಿಕೆಯಲ್ಲಿ ನೀವು ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂಪರ್ಕಿಸಿ. ನಂಬರ್ 470, 13ನೇ ಎ ಕ್ರಾಸ್, 8ನೇ ಮುಖ್ಯ ರಸ್ತೆ, ವೈಯಾಲಿ ಕಾವಲ್, ಮಲ್ಲೇಶ್ವರಂ, ಬೆಂಗಳೂರು 560003. ಇಮೇಲ್ mshastri123@gmail.com. ವೆಬ್ಸೈಟ್ www.mshastri.in. ದೂರವಾಣಿ ಸಂಖ್ಯೆ 8861999992 8861999993. ಆತ್ಮ ಸಂಜೀವಿನಿ.